ಹಾಗಾಗಿ ಒಂದು ಖುಷಿ ಪಡ್ಬೇಕಾದ ವಿಚಾರ ಅಂದ್ರೆ ನಮ್ಮ ಅಭಿಮನ್ಯುನ ಮಾರ್ಗದರ್ಶನದಲ್ಲಿ ಅಭಿಮನ್ಯುನ ಒಂದು ಮುಂದೆ ಇಟ್ಕೊಂಡು ಅಭಿಮನ್ಯುನ ಇವರು ಎಲ್ಲ ಈ ಆನೆಗಳು ಹೋಗಿ ಈಗ ಕಾಡಾನೆಗಳನ್ನ ಹಿಡಿತಾ ಇರೋದು ಒಂದು ಖುಷಿ ಆಗಿತ್ತು. ಯಾಕೆಂದ್ರೆ ಅಭಿಮನ್ಯು ಸೀನಿಯರ್ ಅಂದ್ರೆ ಇವರೆಲ್ಲ ಜೂನಿಯರ್ ಟೀಮ್ಗಳು. ಅದೊಂದು ಖುಷಿಯಾದ ವಿಚಾರ. ನಮ್ಗೆ ಕರ್ನಾಟಕಕ್ಕೆ ಈಗಾಗಲೇ 3-4 ಒಂದು ಬಲಶಾಲಿ ಆನೆಗಳದ್ದೇ ಒಂದು ಗುಂಪು ಸಿಕ್ಕಿದೆ. ಮುಂದೆ ಕಾಡಾನೆಗಳನ್ನ ಹಿಡಿಯೋದಾಗ್ಲಿ ಪಳಗಿಸೋದಾಗ್ಲಿ ಅಲ್ಲ ಬೇರೆ ಬೇರೆ ಇದಕ್ಕೆ ಆಗ್ಲಿ ಈಗ ನಮ್ಮಲ್ಲಿ ಒಂದು ಬಲಾಢ್ಯ ಟೀಮ್ ಇದೆ. ಈ ಹಿಂದೆ ಯಾವಾಗ್ಲೂ ಇಂಥ ಒಂದು ಟೀಮ್ ಇರ್ಲಿಲ್ಲ, ಈಗ ಇದೆ ಅಂತ ಖುಷಿ ಆಗ್ತಾ ಉಂಟು. ಇಷ್ಟು ನಿನ್ನೆ ನಡೆದಿದ್ದು ವಿಚಾರಗಳು. ಆಮೇಲೆ ಎಲ್ಲರೂ ಕೇಳೋದು ಏನಂದ್ರೆ ಈಗ 2 ವರ್ಷ ಆಯ್ತು ಅಭಿಮನ್ಯು ಕಾರ್ಯಾಚರಣೆಗೆ ಬರ್ತಿಲ್ಲ, ಮುಂದೇನು ಬರೋದು ಇಲ್ವಾ ಏನ್ ಕತೆ ಅಂತ. ಅಭಿಮನ್ಯುಗೆ ಈಗ ಇನ್ನು ಒಂದೇ ವರ್ಷ ಇರೋದು. ಈಗ 59 ವರ್ಷ, ಇನ್ನು 60ನೇ ವರ್ಷಕ್ಕೆ ಅದು ಲಾಸ್ಟ್ ಮುಗಿಯುತ್ತೆ. ಯಾಕೆಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ನಿಯಮದ ಪ್ರಕಾರ 60 ವರ್ಷಕ್ಕೆ ಆನೆ ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟಿನ ಆದೇಶದಂಗೆ 60 ವರ್ಷದ ಮೇಲೆ ಆನೆಗಳನ್ನ ಯಾವುದೇ ರೀತಿ ಭಾರ ಹೊರ್ಸೋದಾಗ್ಲಿ ದುಡಿಸ್ಕೊಂಬಾರ್ದು. ಅದಕ್ಕೆ ರಿಟೈರ್ಡ್ ಕೊಟ್ಟು ಅದನ್ನ ಎಲ್ಲಾರ ಒಂದು ವಿಶ್ರಾಂತ ಜೀವನ. ಆನೆಗಳಿಗೆ ಒಂದು 80 ವರ್ಷ ಆಯಸ್ಸು ಅಂದ್ರೆ ಅದರಲ್ಲಿ ಈಗ 60 ವರ್ಷ ಇನ್ನೊಂದು ಸ್ವಲ್ಪ ಉಳಿದ ವರ್ಷಗಳ ಅದು ವಿಶ್ರಾಂತ ಜೀವನ ನಡೆಸಬೇಕು ಅಂತ ಹೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅಂದ್ರೆ 60 ವರ್ಷದ ಮೇಲೆ ಯಾವುದೇ ರೀತಿ ಬಳಸ್ಕೋಬಾರ್ದು ಅಂತ. ಆದ್ರೆ ಅರ್ಜುನನ ಬಳಸ್ಕೊಂಡಾಗ ಅರ್ಜುನ ಸಾಯ್ಬೇಕಾದ್ರೆ 63 ವರ್ಷ ಆಗಿತ್ತು. ಈಗ ಅಭಿಮನ್ಯುಗೆ 59 ವರ್ಷ. ಮತ್ತೆ ಸುಪ್ರೀಂ ಕೋರ್ಟ್ ಮತ್ತೊಂದು ಹೇಳಿದೆ, ನೀವು ದಸರಾ ಅಂತ ಇದಕ್ ಕರ್ಕೊ ಹೋಗಿ, ಆದ್ರೆ ಅಲ್ಲೂ ಅಷ್ಟೇ ಯಾವುದೇ ರೀತಿ ಹೊರಸ ಆಗಿಲ್ಲ ಅಂತಲೂ ಒಂದು ಆದೇಶ ಕೊಟ್ಟಿದೆ. ಈಗ ಅಭಿಮನ್ಯನ ಅವಶ್ಯಕತೆ ಇಲ್ಲ, ಆದ್ರೂ ಈ ಅಭಿಮನ್ಯಿಗೆ ಯಾಕೆ ಇದ್ ಮಾಡ್ಬೇಕು, ಅದಕ್ಕೊಂದು ಹಳೆ ಕಾಲ್ ನೋವು ಬೇರೆ ಇದೆ. ಮೊನ್ನೆ ಬಾಳೆಹೊನ್ನೂರಲ್ಲಿ ಮಾಡಿದ ಕಾರ್ಯಾಚರಣೆಯಲ್ಲಿ ಆ ಕಲ್ಲು ಬಂಡೆಗಳಲ್ಲಿ ಏನಾರ ಅಭಿಮನ್ಯು ನಡ್ಕೊ ಹೋಗಿದ್ರೆ ಭಾರಿ ಕಷ್ಟ ಆಗ್ತಿತ್ತು. ಅಂತ ಟಫ್ ಆದ ಜಾಗ, ಅಂತ ಕಲ್ಲು ಬಂಡೆ ಇರೋ ಜಾಗ, ಅದು ಆನೆ ಹಿಡಿಯೋದಕ್ಕೆ ಯೋಗ್ಯವಾದ ಜಾಗ. ಆನೆಗಳು ಬದುಕ ಅಂತ ಜಾಗ ಅಲ್ಲ, ಆದ್ರೆ ಆನೆಗಳು ಏನೋ ಹೊಟ್ಟೆಪಾಡಿಗಾಗಿ ಅಲ್ಲಿ ಅದರಲ್ಲೂ ಬೊಗನೆ ಮಾಡ ಹುಡುಕೊಂಡು ಬರ್ತಾ ಇದಾರೆ ಬಿಟ್ರೆ ಅಲ್ಲಿ ಬೇರೆ ಎಂಥದ್ದು ಆಹಾರ ಇಲ್ಲ. ಅಲ್ಲಿ ಈಗಾಗ್ಲೇ ಅದೆಲ್ಲ 60 ಇಂಚ್ ಮಳೆ ಬೀಳೋ ಎಲೆ ಉದುರೋ ಕಾಡುಗಳಾಗಿರೋದ್ರಿಂದ ಬಿದಿರು ಸೊಪ್ಪುಗಳು ಉದುರಿ ಹೋಗಿದಾವೆ. ಬಿದಿರು ನಮ್ಮಲ್ಲೇ ಆದ್ರೆ ನಮ್ಮ ಹೇಮಾವತಿ ನದಿ ಸೈಡು ಬೇರೆ ಕಡೆ ಎಲ್ಲ ಅಷ್ಟೊಂದು ಬಿದಿರು ಸೊಪ್ಪು ಉಂಟಲ್ಲ, ಅಲ್ಲಿ ಅದೂ ಇಲ್ಲ. ಹಾಗಾಗಿ ಅಲ್ಲಿಗೆ ಏನಾದ್ರು ಅಭಿಮನ್ಯು ಕರ್ಕೊ ಹೋಗಿದ್ರೆ ಭಾರಿ ಕಷ್ಟ ಆಗ್ತಿತ್ತು. ಅಭಿಮನ್ಯು ಕರ್ಕೊ ಬಂದ್ರು ಇನ್ನು ಮುಂದೆ ಅದನ್ನು ಸುಮ್ಮನೆ ಒಂದು ನಿಲ್ಸ್ಕೊಂಡ್ ಬಕ್ಬಿಟ್ರೆ ಯಾವ್ದ ಆನೆಗಳ ಹತ್ರ ಫೈಟಿಗೆ ಬಿಡೋದಾಗ್ಲಿ ಇಲ್ಲ ನಮ್ಮ ಬೇಲೂರು ಸಕಲೇಶ್ಪುರದ ಕಾಫಿ ತೋಟದಲ್ಲಿ ಕಾರ್ಯಾಚರಣೆಗೆ ಏನಾದ್ರು ಕರ್ಕೊ ಬರ್ಬೋದು ಅಷ್ಟೇ. ಆದ್ರೆ ಇಷ್ಟೋರಿಗೆ ದುಡಿಸ್ಕೊಂಡಿದ್ದು ಸಾಕು. ಆದ್ರೂ ಅಭಿಮನ್ಯು ಇಲ್ಲ ಅಂದ್ರೆ ಏನೋ ಇಲ್ಲ 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 ಅನ್ನಿಸ್ತದೆ. ಹಾಗಾಗಿ ಜನಗಳಿಗೆಲ್ಲ ಅಭಿಮನ್ಯು ಅಂತ ಕೇಳ್ತಾರೆ. ಆದ್ರೆ ಜನಗಳಿಗೆಲ್ಲ ಒಪ್ಸಕ್ ಹೋದ್ರೆ ಒಂದ್ ಮುಗ್ಧ ಆನೆ ಇಷ್ಟು ವರ್ಷ ಅದನ್ನ ದುಡಿಸ್ಕೊಂಡಿದ್ದು, ಟಿಂಬರ್ ಎಳ್ಸ್ಕೊಂಡಿದ್ದು, ಈ ಹಿಂದೆ ಟಿಂಬರ್ ಎಳಿತು ಅಭಿಮನ್ಯು, ಆಮೇಲೆ 100 ಆನೆ ಹಿಡಿತು, ಒಂದು 50ಕ್ಕೂ 100ಕ್ಕೂ ಹೆಚ್ಚು ಹುಲಿನ ಹಿಡಿತು ಹೋಗಿ. ಅದಾದ್ಮೇಲೆ ಮೈಸೂರಲ್ಲಿ ದಸರಾ ಇದಕ್ಕೆ ಎಂಟ್ರಿ ಆಯ್ತು. ಅಲ್ಲೂ ತಾಯಿ ಚಾಮುಂಡೇಶ್ವರಿನ ಹೊರೋ ಕೆಲಸ ಮಾಡ್ತಾ ಇದೆ. ಈ ವರ್ಷ ರಿಟೈರ್ಡ್ ಆಗ್ತದೆ. ಈಗ ಅಭಿಮನ್ಯುದು ಮೇಲೆ ಒಂದು ಕಥೆನೇ ಬರಿಬೋದು. ಅಭಿಮನ್ಯು ಸ್ವಲ್ಪ ಸುಮಾರು 1980 ಬಹುಶಃ 82ರ ಸಮಯದಲ್ಲಿ ಶೆಟ್ಟಿಯಪ್ಪ ಡಾಕ್ಟರ್ ಒಂದ್ ಸ್ವಲ್ಪ ಅದ್ರ ಬಗ್ಗೆ ತಲೆ ಓಡಿಸ್ತಾಲೆ ಸುಮ್ಮನೆ ಆಗಿದ್ರೆ ಇಷ್ಟೊತ್ತಿಗೆ ಅಭಿಮನ್ಯುನ ಮೂಳೆನೂ ಇರ್ತಿರ್ಲಿಲ್ಲ. ಯಾಕೆಂದ್ರೆ ಅವಾಗ ಒಬ್ಬ ಫಾರೆಸ್ಟ್ ಮಿನಿಸ್ಟರ್ ಇದ್ದಾರೆ ಒಬ್ರು,
ಈ ಅಭಿಮನ್ಯುನು ಒಬ್ಬ ಟಿಂಬರ್ ಮರ್ಚೆಂಟಿಂಗ್ ಮಾರಿದ್ರು. ಓಹೋ. ಅವ್ರು ಹಿಡ್ಕೊಳಕ್ಕೆ ಈ ಆನೆ ಹಿಡ್ಕೊಂಡು ಬರೋದ್ರೊಳಗೆ ಯಡಿಯಪ್ಪ ಡಾಕ್ಟರ್ ಇನ್ನು ಕಾಡಿಗೆ ಓಡಿಸಿದ್ರು. ಓಹೋ. ಆಮೇಲೆ ಇದು ಸುಮಾರು ಒಂದ್ 2-3 ತಿಂಗಳು ಕಾಡಲ್ಲಿ ಕಾಡಾನೆ ಜೊತೆನೆ ಸೇರ್ಕೊಂಡು ಕಾಡಾನೆನೆ ಆಗಿತ್ತು. ಆಮೇಲೆ ಏನಾಯ್ತು, ಅದೆಲ್ಲ ಆಗಿ ಇನ್ನು ಅವರೆಲ್ಲ ಹುಡ್ಕಕ್ ಬಂದಾಗ ಇದು ಸಿಗ್ಲಿಲ್ಲ. ಅಲ್ಲಿಗೆ ಅವರ ಇದು ಮುಗ್ದೋಗಿತ್ತು. ಆಮೇಲೆ ಸಣ್ಣಪ್ಪ ಆನೆ ಹುಡ್ಕೊಂಡು ಹೋದಾಗ ಮೈ ತುಂಬಾ ಮಣ್ಣು ತುಂಬ್ಕೊಂಡು ಒಂದ್ ಕಡೆ ಇರುತ್ತೆ. ಅವಾಗ ಸಣ್ಣಪ್ಪ ಹೋಗಿ ಕರೆದ ಕೂಡಲೇ ಸುಮ್ಮನೆ ಬರ್ತದೆ ಅವ್ರ ಜೊತೆ. ಸರ್ಪಳೇನು ಹಾಕಲ್ಲ, ಹಗ್ಗನೂ ಹಾಕಲ್ಲ, ಇವ್ರ ಜೊತೆ ನಡ್ಕೊಂಡ್ ಬರುತ್ತೆ. ಯಾಕೆಂದ್ರೆ ಅಭಿಮನ್ಯು ಅದರ 5-6ನೇ ವರ್ಷ ಅಲ್ಲ 7ನೇ ವರ್ಷದಲ್ಲೇ ಅದು ಸಿಕ್ಕಿದ ಆನೆ ಕಾಡಲ್ಲಿ. ಅದು ಮನುಷ್ಯನ ಜೊತೆನೆ ಬೆಳೆದಿರ್ತದೆ ನಮ್ ಭೀಮನ್ ತರ. ಅಭಿಮನ್ಯು ಅಂದ್ರೆ ನಮ್ಗೊಂಥರ ಅದು ಆನೆ ಅನ್ಸದೇ ಇಲ್ಲ, ನಮ್ಗೂ ಮನುಷ್ಯ ಒಬ್ಬ ಅನಿಸ್ತದೆ. ಯಾಕಂದ್ರೆ ಅಭಿಮನ್ಯು ಕಾರ್ಯಾಚರಣೆಯಲ್ಲಿ ನಾನು ತುಂಬಾ ಒಂದು 60-70ಕ್ಕೂ ಹೆಚ್ಚು ಆನೆಗಳನ್ನ ಹಿಡಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಕಾಡಾನೆಗಳು ಕಾಡಲ್ಲಿ ನನ್ನ ಅಕ್ಷಿಗೆ ಬಂದಾಗ ನಾನು ಅಭಿಮನ್ಯು ಹಿಂದ್ಗಡೆ ಹೋಗಿ ಇಲ್ಲ ಹೊಟ್ಟೆ ಚಂದಿ ಹೋಗಿ ಕೂತ್ಕೊಂಡು ತಪ್ಪಿಸ್ಕೊಂಡಿರೋದು ಉಂಟು. ಅವತ್ತು ಅಭಿಮನ್ಯು ಬಂದಿದ್ರೆ ವೆಂಕಟೇಶಣ್ಣ ಬದುಕಿರ್ತಿದ್ರು. ಅವತ್ತು ಅಭಿಮನ್ಯು ಇದ್ರೆ ನಮ್ಮ ಅರ್ಜುನ ಬದುಕ್ತಿದ್ದ ಅಂತ ಆನೆನ ನಾವು ಸುಮ್ಮನೆ ದುಷ್ಟಿಸ್ಕೊಳೋದು ಸರಿಯಲ್ಲ. ಈಗ ಕರೆಕ್ಟ್ ಅಭಿಮನ್ಯಿಗೆ ಅದಕ್ಕೆ ರೆಸ್ಟ್ ಕೊಟ್ಕೊಂಡು ಅದ್ರ ಪಾಡಿಗೆ ಅದನ್ನ ಇರಕ್ ಬಿಡೋದು ಒಳ್ಳೇದು. ಮತ್ತೆ ಈ ವರ್ಷ ದಸರಾದಲ್ಲಿ ನೋಡ್ಬೋದು ಲಾಸ್ಟ್ ದಸರಾ ಈಗ ದಸರಕ್ಕೆ ಅಂಬಾರಿ ಬರೋದು ಲಾಸ್ಟ್ ಅಂದ್ರು ದಸರಕ್ಕೆ ಎಂಟ್ರಿ ಕೊಡ್ಬೋದಲ್ಲ. ಅವಾಗ ಏನು ಕೆಲಸ ಮಾಡಿಸ್ತಿದ್ರು, ಅದ ಅಭಿಮನ್ಯು ಬಂತು ಅಂದ್ರೆ ಇಡೀ ಅದೊಂದು ಶೋಭೆ. ಯಾಕೆಂದ್ರೆ ಆಕಾಶದಲ್ಲಿ ಕಗ್ಗತ್ತಲ ಆಕಾಶದಲ್ಲಿ ಪೂರ್ಣಚಂದ್ರ ಬಂದ್ರೆ ಹೆಂಗೆ ಆಕಾಶದಲ್ಲಿ ಚಂದ್ರ ಹೊಳಿತಾನೆ ರಾತ್ರಿ, ಆ ತರ ನಮ್ಮ ದಸರಾ ಟೀಮಿಗೆ ಅಭಿಮನ್ಯು ಅದರ ಸೊಂಡ್ಲ ರೋಡಲ್ಲಿ ಬಿಟ್ಕೊಂಡು ಎಳ್ಕೊಂಡು ಕಿವಿ ಅಗ್ಳಿಸ್ಕೊಂಡು ತಲೆ ಎತ್ಕೊಂಡು ನಡ್ಕೊಂಡು ಬಂದ್ರೆ ಅಲ್ಲಿ ಜನಗಳೆಲ್ಲ ಕೈ ಮುಗಿತಾ ಇರ್ತಾರೆ. ಅದರದ್ದು ಶೋಭೆನೇ ಬೇರೆ. ಹಾಗಾಗಿ ಅಭಿಮನ್ಯುಗೆ ಕರ್ಕೊಂಬರೋದು ಬೇಡ ಅಂತ ನನ್ನ ಅಭಿಪ್ರಾಯ. ಒಟ್ಟಾರೆ ಇದಾಗಿತ್ತು ಅಭಿಮನ್ಯು ಕಾರ್ಯಾಚರಣೆ ಆಗಮನದ ಬಗ್ಗೆ ವಿಕ್ರಮ್ ಗೌಡ್ರು ಅನಿಸಿಕೆ. ನಿಮ್ಗೆ ಅನ್ಸುತ್ತೆ ವಿಕ್ರಮ್ ಗೌಡ್ರು ಹೇಳಿದ್ದು ಕರೆಕ್ಟ್ ಇದೆಯಾ? ಕಾರ್ಯಾಚರಣೆಗೆ ಅಭಿಮನ್ಯು ಬರ್ಬೇಕಾ, ಬಂದ್ರೆ ಚೆನ್ನಾಗಿರುತ್ತಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಮಾಡಿ. ಹಾಗೆ ಜೈ ಅಭಿಮನ್ಯು ಅಂತ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಈ ವರ್ಷ ಅಭಿಮನ್ಯು ಲಾಸ್ಟ್ ದಸರಾ ಅಂತೆ, ಕಾದು ನೋಡ್ಬೇಕಿದೆ ಯಾವ ರೀತಿ ಈ ವರ್ಷ ಅಭಿಮನ್ಯು ಮುಂದುವರಿಯುತ್ತೆ.